ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ಇನ್ನೇನು ಕೆಲವೇ ದಿನಗಳಲ್ಲಿ ಇದೀಗ ಆರಂಭವಾಗ್ತಾ ಇದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿಯೂ ಕೂಡ ತುಂಬಾ ಜನರ ಹೆಸರುಗಳು ಕೂಡ ಇದೀಗ ಕೇಳಿ ಬರ್ತಾ ಉಂಟು. ಇವರುಗಳು ಈ ಬಾರಿ ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಾರೆ ಅಂತ. ಆದ್ರೆ ಇದೀಗ 3 ಜನರ ಹೆಸರು ತುಂಬಾನೇ ಇದೀಗ ಕೇಳಿ ಬರ್ತಾ ಉಂಟು. ಇವರುಗಳು ಇದೀಗ ಬಿಗ್ ಬಾಸ್ ಮನೆಗೆ ಬರಲಿದ್ದಾರೆ ಎನ್ನುವಂತ ಒಂದು ಮಾಹಿತಿ ಕೂಡ ತಿಳಿದು ಬಂದಿದೆ. ಸೊ ಯಾರ್ಯಾರು ಈ 3 ಜನ, ಸೊ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತ ಒಂದು ಕ್ಲಾರಿಟಿ ಕೊಡ್ತೀನಿ. ಸೊ ವಿಡಿಯೋವನ್ನ ನೀವು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡ್ರಿ. ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಒಂದು ವಿಡಿಯೋನ ನೀವು ಲೈಕ್ ಮಾಡ್ರಿ. ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಸೊ ಬನ್ನಿ ವಿಡಿಯೋನ ಶುರು ಮಾಡುವ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಇದೀಗ ಸೆಪ್ಟೆಂಬರ್ 28ನೇ ತಾರೀಕಿನಿಂದ ಆರಂಭವಾಗ್ತಾ ಉಂಟು. ಅಂಡ್ ಈ ಒಂದು ದಿನದಂದು ಬಿಗ್ ಬಾಸ್ ಮನೆಗೆ ಎಲ್ಲಾ ಕಂಟೆಸ್ಟೆಂಟ್ಗಳು ಕೂಡ ಹೋಗ್ತಾ ಇದ್ದಾರೆ. ಇನ್ನು 29ನೇ ತಾರೀಕಿನಿಂದ ಎಪಿಸೋಡ್ಗಳು ಕೂಡ ಆರಂಭವಾಗುತ್ತೆ. ಅಂಡ್ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ತುಂಬಾ ಜನರ ಹೆಸರುಗಳು ಕೂಡ ಕೇಳಿ ಬರ್ತಾ ಉಂಟು. ಇವರುಗಳು ಈ ಬಾರಿ ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಾರೆ ಅಂತ. ಅಂಡ್ ಇದರ ಮಧ್ಯೆ ಇದೀಗ 3 ಜನರ ಹೆಸರು ತುಂಬಾನೇ ಕೇಳಿ ಬರ್ತಾ ಉಂಟು. ಅಂಡ್ ಇವರುಗಳು ಇದೀಗ ಬಿಗ್ ಬಾಸ್ ಮನೆಗೆ ಹೋಗೋದು ಕನ್ಫರ್ಮ್ ಅಂತಾನು ಕೂಡ ಇದೀಗ ಕೇಳಿ ಬರ್ತಾ ಉಂಟು. ಸೊ ಆ ಒಂದು ಕಂಟೆಸ್ಟೆಂಟ್ಗಳು ಯಾರ್ಯಾರು ಎಂಬುದನ್ನ ಇದೀಗ ನೋಡ್ತಾ ಹೋದ್ರೆ, ಕಾಕ್ರೋಚ್ ಸುದೀಪ್. ಟಗರು ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ ನಲ್ಲಿ ಸಿಕ್ಕಾಪಟ್ಟೆ ಜನಪ್ರಿಯತೆಯನ್ನು ಪಡೆದುಕೊಂಡ ನಟ ಕಾಕ್ರೋಚ್ ಸುದೀಪ್ ಅಲಿಯಾಸ್ ಸುಧೀರ್ ರವರು ಈ ಬಾರಿ ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಾರಂತ ಒಂದು ಮಾತುಗಳು ಇದೀಗ ತುಂಬಾನೇ ಕೇಳಿ ಬರ್ತಾ ಉಂಟು. ಇನ್ನು ಕಾಕ್ರೋಚ್ ಸುಧೀರ್ ಅವರಿಗೆ ಈ ಹಿಂದೆ ಬಿಗ್ ಬಾಸ್ ನ ಕಡೆಯಿಂದಲೂ ಕೂಡ ಒಂದು ಆಫರ್ ಬಂದಿತ್ತಂತೆ. ಆದರೆ ಡೇಟ್ ಗಳ ಸಮಸ್ಯೆಯಿಂದಾಗಿ ಇವರು ಬಿಗ್ ಬಾಸ್ ಮನೆಗೆ ಹೋಗಿರ್ಲಿಲ್ಲ. ಇನ್ನು ಕಳೆದ ಸೀಸನ್ ನಲ್ಲಿಯೂ ಕೂಡ ಉಗ್ರಂ ಮಂಜೂರ್ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ರು. ಅಂಡ್ ಅದೇ ತರ ಈ ಬಾರಿ ಕಾಕ್ರೋಚ್ ಸುಧೀರ್ ಅವರು ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಾರೆ. ಇನ್ನು ಸುಧೀರ್ ಅವರ ಕೈಯಲ್ಲಿ ಅನೇಕ ಸಿನಿಮಾಗಳು ಕೂಡ ಉಂಟು. ಇನ್ನು ಇವರು ಹೀರೋ ಆಗಿ ನಟಿಸುತ್ತಿರುವಂತಹ ಚೈಲ್ಡ್ ಎಂಬ ಚಿತ್ರದಲ್ಲಿ ಇದೀಗ ಶೂಟಿಂಗ್ ಕೂಡ ಆರಂಭವಾಗಿದ್ದು, ಈ ಒಂದು ಶೂಟಿಂಗ್ ನಿಂದ ಬ್ರೇಕ್ ಅನ್ನು ತೆಗೆದುಕೊಂಡು ಇದೀಗ ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಾರೆ ಅಂತ ಒಂದು ಮಾಹಿತಿಗಳು ಕೂಡ ಇದೀಗ ಕೇಳಿ ಬರ್ತಾ ಉಂಟು. ಡಾರ್ಕ್ ಬ್ರೀಡರ್ ಸತೀಶ್ ರವರು ಈ ಬಾರಿ ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಾರೆ ಅಂತ ಒಂದು ಮಾತುಗಳು ಇದೀಗ ಕೇಳಿ ಬರ್ತಾ ಉಂಟು. ಇನ್ನು ತಮ್ಮ ಬಳಿ 20 ಕೋಟಿ ರೂಪಾಯಿ ಮೌಲ್ಯದ ಒಂದು ಶ್ವಾನ ಕೂಡ ಇದ್ದು, 50 ಕೋಟಿ ರೂಪಾಯಿದ ಅಪರೂಪದ ಒಂದು ಶ್ವಾನ ಕೂಡ ಇದೆ ಅಂತ ಒಂದು ಮಾಧ್ಯಮಗಳಲ್ಲಿ ಇವರು ಹೇಳಿಕೊಂಡಿದ್ರು. ಇನ್ನು ಸತೀಶ್ ಹೇಳಿದ್ದು ಸುಳ್ಳು. ಬೆಲೆ ಬಾಳುವಂತಹ ಒಂದು ನಾಯಿಗಳನ್ನ ಬಾಡಿಗೆ ಪಡೆದು ಸತೀಶ್ ವಿಡಿಯೋವನ್ನ ಮಾಡ್ತಾ ಇದ್ದಾರೆ ಅಂತ ತನಿಖೆಯಲ್ಲಿಯೂ ಕೂಡ ಈ ಹಿಂದೆ ಬಯಲಾಗಿತ್ತು. ಅಂಡ್ ಇವರು ಈ ಬಾರಿ ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಾರೆ ಅಂತ ಒಂದು ಮಾತುಗಳು ಕೂಡ ಇದೀಗ ತುಂಬಾನೇ ಕೇಳಿ ಬರ್ತಾ ಇದೆ. ಹುಲಿ ಕಾರ್ತಿಕ್. ಗಿಚ್ಚಿ ಗಿಲಿಗಿಲಿ ಶೋನ ಮೂಲಕ ಖ್ಯಾತಿ ಪಡೆದಿರುವ ಹುಲಿ ಕಾರ್ತಿಕ್ ರವರು ಒಳ್ಳೆ ಕಾಮಿಡಿ ಟೈಮಿಂಗ್ ಅನ್ನು ಹೊಂದಿದ್ದು, ಇವರು ಈ ಬಾರಿ ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಾರೆ ಅಂತ ಒಂದು ಮಾತುಗಳು ಇದೀಗ ತುಂಬಾನೇ ಕೇಳಿ ಬರ್ತಾ ಉಂಟು. ಅಂಡ್ ಈ 3 ಜನರ ಹೆಸರುಗಳು ಇದೀಗ ತುಂಬಾನೇ ಕೇಳಿ ಬರ್ತಾ ಇದ್ದು, ಇನ್ನು ಇದರ ಜೊತೆಗೆ ಕರಿಮಣಿ ಸೀರಿಯಲ್ ನ ಖ್ಯಾತಿಯ ಸ್ಪಂದನ ಸೋಮಣ್ಣ, ಗಿಲ್ಲಿ ನಟ, ಕಾಮಿಡಿ ಕಿಲಾಡಿಗಳು ಸೂರಜ್, ಅರವಿಂದ್ ರತನ್ ರವರ ಹೆಸರು ಇದೀಗ ತುಂಬಾನೇ ಕೇಳಿ ಬರ್ತಾ ಉಂಟು. ಅಂಡ್ ಇವರುಗಳ ಪೈಕಿ ನಿಮ್ಮ ಪ್ರಕಾರ ಈ ಬಾರಿ ಬಿಗ್ ಬಾಸ್ ಮನೆಗೆ ಯಾರ್ಯಾರು ಬರಬೇಕು ಹಾಗೂ ಯಾರ್ಯಾರು ಬರಬಾರ್ದು ಎಂಬುದನ್ನ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡ್ರಿ. ಅಂಡ್ ವಿಡಿಯೋನ ನೀವು ಲೈಕ್ ಮಾಡ್ಕೊಡ್ರಿ. ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ಒಂದು ವಿಡಿಯೋವನ್ನ ನೀವು ನೋಡಿದಕ್ಕೆ ಧನ್ಯವಾದಗಳು.